ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ EDP ಸಬ್ಜೆಕ್ಟ್ ಏನಿದೆ ಉದ್ಯಮಶೀಲತೆ ಅಭಿವೃದ್ಧಿ, ಅದರಲ್ಲಿ ಬರುವಂತಹ ಲಕ್ಷಣಗಳು ಕ್ವಶನ್ ಏನಿರುತ್ತೆ 5 ಅಂಕಕ್ಕೆ, ಅದಕ್ಕೆ ಎಲ್ಲ ಪ್ರಶ್ನೆಗಳಿಗೆ ಅಂದರೆ ಯಾವುದೇ ಪ್ರಶ್ನೆ ಕೇಳಿ ಬರೆಯಬೇಕಾದಂಥ ಕೀ ಉತ್ತರಗಳ ಕುರಿತು ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದ್ದು ಲಕ್ಷಣಗಳನ್ನ ನಾವು ಈಗ ನೋಡ್ತಾ ಇರೋದು. ಯಾವುದೇ ಪ್ರಶ್ನೆ ಕೇಳಿ ಈ ಪಾಯಿಂಟ್ಗಳನ್ನ ನೀವು ಬರೆದರೆ ಪೂರ್ತಿ ಅಂಕಗಳು ನಿಮ್ಗೆ ಸಿಗುತ್ತೆ. ಸೊ 15 ಪಾಯಿಂಟ್ ಇದೆ, ಇದರಲ್ಲಿ ಮಿನಿಮಮ್ 10 ನೀವು ಬರೆದ್ರೆ ಮಾತ್ರ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಯಾಕಂದರೆ ಈ ಪಾಯಿಂಟ್ಗಳಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ 1 ಪಾಯಿಂಟಿಗೆ. ಆದ್ದರಿಂದ ನೀವು ಮಿನಿಮಮ್ 10 ಪಾಯಿಂಟ್ ಬರೆದ್ರೆ 5 ಅಂಕಗಳು ನಿಮ್ಗೆ ಪೂರ್ತಿಯಾಗಿ ಸಿಗುತ್ತೆ. ಲಕ್ಷಣ ಕ್ವಶನ್ನು ನಿಮಗೆ 5 ಅಂಕದ ಸೆಕ್ಷನ್ನಲ್ಲಿ ಬರುತ್ತೆ. ಸೊ ಯಾಕೆ ಈ ರೀತಿಯಾಗಿ ಬೇರೆ ಪಾಯಿಂಟ್ಗಳನ್ನ ಇದಕ್ಕೆ ಬಳಸಿದ್ರು ಕೂಡ ಉತ್ತರ ಸಿಗುತ್ತೆ ಅಂತಂದರೆ, ಹಿಂಗೆ ಯಾಕೆ ರೆಡಿ ಆಗುತ್ತೆ ಅಂದರೆ, ಈ ಬಿಕಾಮ್ನಲ್ಲಿ ಬೇರೆ ಬೇರೆ ಆಥರ್ಸ್ಗಳ ಬುಕ್ ಇದೆ ಮಾರುಕಟ್ಟೆಯಲ್ಲಿ. ಆದ್ದರಿಂದ ಒಂದು ಉತ್ತರವನ್ನು ಮಾತ್ರ ಆನ್ಸರ್ ಆಗಿ ಉಳಿದಿದ್ದು ತಪ್ಪು ಅಂತ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ ಇದ್ದರೆ ಮುಗೀತು, ಮಾರ್ಕ್ಸ್ ಕೊಡಬೇಕು ಅನ್ನೋ ಒಂದು ಕಂಡೀಷನ್ ಇದೆ, ನಿಯಮ ಇದೆ. ಆದ್ದರಿಂದ ಲಕ್ಷಣಗಳು ಇಲ್ಲಿ ಕೊಡುವಂಥ ಪಾಯಿಂಟ್ಗಳನ್ನ ನೀವು ಬರೆದ್ರೆ ಪೂರ್ತಿ ಅಂಕಗಳು ಸಿಗುತ್ತೆ. 5 ಲಕ್ಷಣಗಳ ಪ್ರಶ್ನೆಗಳಿದೆ EDP ಸಬ್ಜೆಕ್ಟ್ನಲ್ಲಿ. 5ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬರೋದ್ರಿಂದ ನೀವು ಅವನ್ನೆಲ್ಲ 5 ಪ್ರಶ್ನೆಗಳ ಪಾಯಿಂಟ್ ಓದೋದ್ರ ಬದಲಾಗಿ ಇದೊಂದನ್ನು ನೀವು ಓದ್ಕೋಬಹುದು. ಮೊದಲೇದ್ದು ಸಂಪನ್ಮೂಲಗಳ ಕಲಿಕೆ ಮತ್ತು ಸದ್ಬಳಕೆ. ಸೊ ಸಂಪನ್ಮೂಲಗಳು ಯಾವುದಕ್ಕೆ ಬಳಸ್ತಾರೆ ಮತ್ತು ಅವುಗಳನ್ನು ಹೇಗೆ ಸರಿಯಾಗಿ ಪೂರ್ತಿಯಾಗಿ ಉಪಯೋಗಿಸ್ಕೋಬೇಕು, ಸದ್ಬಳಕೆ, ಇದು ಮೊದಲೇ ಪಾಯಿಂಟ್. ಅದಕ್ಕೆ ಒಂದೊಂದು ಲೈನ್ ವಿವರಣೆ ಹೇಳ್ತಾ ಇದ್ದೀನಿ. ಅಪಾಯ ತೆಗೆದುಕೊಳ್ಳುವುದು. ಯಾವಾಗಲೂ ಉದ್ಯಮವನ್ನು ಪ್ರಾರಂಭಿಸುವಾಗಾಯಿತು, ಉದ್ಯಮವನ್ನು ನಡೆಸುವಾಗಾಯಿತು ಲಾಭವೇ ಆಗುತ್ತದೆ ಎಂಬ ನಿರ್ದಿಷ್ಟತೆ ಇರೋದಿಲ್ಲ. ಸೊ ಬೇರೆ ಬೇರೆ ಕಾರಣಗಳಿಂದಾಗಿ, ಅನಿರ್ದಿಷ್ಟ ಕಾರಣಗಳಿಂದಾಗಿ ನಮಗೆ ನಷ್ಟದ ಭಯನೂ ಇರಬೇಕು. ಸೊ ಆದ್ದರಿಂದ ಆ ನಷ್ಟವನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿರಬೇಕು. ಅಪಾಯ ತೆಗೆದುಕೊಳ್ಳುವಂಥ ಧೈರ್ಯ ನಮ್ಮಲ್ಲಿರಬೇಕು. ನಾವೀನ್ಯತೆ. ಉದ್ಯಮದಲ್ಲಿ ಸಾಕಷ್ಟು ಉದ್ಯಮಗಳು ಮಾರುಕಟ್ಟೆಯಲ್ಲಿ ಮೊದಲೇ ಅಸ್ತಿತ್ವದಲ್ಲಿರುತ್ತವೆ. ಆ ಎಲ್ಲ ಉದ್ಯಮಗಳನ್ನು ನಾವು ಸೋಲಿಸಿ ನಮ್ಮ ಸಂಸ್ಥೆಯನ್ನು ನಾವು ಮುಂದೆ ಬೆಳೆಸಬೇಕಂದ್ರೆ ನಮ್ಮಲ್ಲಿ ಹೊಸ ವಿಧಾನಗಳನ್ನು ನಾವು ಪರಿಚಯಿಸಬೇಕು. ಹೊಸ ವಿಧದ ಸಂಶೋಧನೆಗಳನ್ನ ನಡೆಸಿ ಮಾರುಕಟ್ಟೆಯಲ್ಲಿ ವಸ್ತುಗಳ ಮಾರಾಟಕ್ಕಿರ್ಬೋದು, ವಸ್ತುಗಳನ್ನ ಉತ್ಪಾದಿಸೋದಕ್ಕೆ ಸಂಬಂಧಪಟ್ಟಿರ್ಬೋದು, ಸೇವೆಗಳನ್ನ ಕೊಡೋದಕ್ಕಿರ್ಬೋದು, ನಾವು ಹೊಸ ವಿಧಾನವನ್ನು ಬಳಸಬೇಕು. ಆರ್ಥಿಕ ಸ್ವಾವಲಂಬನೆ, ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ. ಯಾವಾಗಲೂ ಉದ್ಯಮಗಳು ನಮ್ಮ ದೇಶದ GDPಗೆ, ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನೇ ಕೊಟ್ಟಿವೆ. ಕೃಷಿ ನಂತರ ನಮ್ಮ ದೇಶದಲ್ಲಿ ಉದ್ಯಮವೇ ನಂತರದಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ಕೊಡುತ್ತಿರುವುದು. ಮತ್ತು ಇದು ಆರ್ಥಿಕ ಸ್ವಾವಲಂಬನೆ ಅಂದರೆ ಕೆಲಸಗಾರರಿಗೆ ಸ್ವತಂತ್ರವಾಗಿ ಅಥವಾ ಉದ್ಯಮ ಮಾಡುತ್ತಿರುವ ವ್ಯಕ್ತಿಗಳಿಗೆ ಸ್ವತಂತ್ರವಾಗಿ ಆರ್ಥಿಕತೆಯನ್ನು ಒದಗಿಸುತ್ತದೆ. ಅಂದರೆ ದುಡ್ಡಿನ ಒಂದು ಸೌಕರ್ಯವನ್ನು ಕೊಡುತ್ತದೆ. ಗುರಿ ದೃಷ್ಟಿಕೋನ. ಇಲ್ಲಿ 2 ರೀತಿಯಾದ ಗುರಿಗಳಿರುತ್ತೆ. ಗುರಿ ಅಂದರೂ ಒಂದೇ, ಉದ್ದೇಶ ಅಂದರೂ ಒಂದೇ. ಸೊ 2 ರೀತಿ ಗುರಿ ಇರುತ್ತೆ. ಒಂದು, ಲಾಭ ಗಳಿಸಬೇಕು, ಆಸ್ತಿ ಮಾಡಬೇಕು, ಅಂದರೆ ಸಂಪತ್ತು ಗಳಿಸಬೇಕು. ಲಾಭ ಮತ್ತು ಸಂಪತ್ತು ಗಳಿಸೋ ಒಂದು ಉದ್ದೇಶ ಇರುತ್ತೆ. ಎರಡನೇದೇನೆಂದರೆ, ಇಲ್ಲಿ ಗುರಿ ದೃಷ್ಟಿಕೋನ ಏನು 2ನೇ ಪಾಯಿಂಟ್ ಅಂದರೆ, ಮಾರುಕಟ್ಟೆಯಲ್ಲಿ ಅಥವಾ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಈ ರೀತಿಯಾದ 2 ಗುರಿ ದೃಷ್ಟಿಕೋನವನ್ನು ಇಟ್ಟುಕೊಂಡು ಯಾವಾಗಲೂ ಉದ್ಯಮಿಗಳು ಉದ್ಯಮವನ್ನು ಪ್ರಾರಂಭಿಸ್ತಾರೆ. ಸಂಪನ್ಮೂಲಗಳ ವೈಜ್ಞಾನಿಕ ಅಂದಾಜು. ಸಂಪನ್ಮೂಲಗಳ ವೈಜ್ಞಾನಿಕ ಅಂದಾಜು ಅಂತಂದರೆ, ಯಾವಾಗ ಮಾರುಕಟ್ಟೆಯಲ್ಲಿ ಸಂಪನ್ಮೂಲಗಳ ಲಭ್ಯ ಇರುತ್ತೆ ಅದಕ್ಕೆ ನಿರ್ದಿಷ್ಟವಾದಂಥ ಬಳಕೆ ಮತ್ತು ಅಂದರೆ ಕೊರತೆಯಲ್ಲಿ ಸಂಪನ್ಮೂಲಗಳಿವೆ, ಆದರೆ ಅವಶ್ಯಕತೆ ಅನೇಕಗಳಿವೆ. ಆದ್ದರಿಂದ ಯಾವ ವಸ್ತು ಹೇಗೆ ಲಭ್ಯವಿದೆ ಅದನ್ನು ನಾವು ತಿಳ್ಕೊಂಡು ಆ ವಸ್ತುವನ್ನು ಬಳಸಬೇಕು. ಮೊದಲು ನಾವು ನಮ್ಮ ಸಂಸ್ಥೆಗೆ ವೆಚ್ಚ ಎಷ್ಟಾಗುತ್ತೆ, ನಾವು ಎಷ್ಟು ಬೆಲೆನ ನಿಗದಿಪಡಿಸಬೇಕು, ಎಷ್ಟು ಲಾಭದ ನಿರೀಕ್ಷೆ ಇದೆ, ಇವೆಲ್ಲವನ್ನು ನಾವು ಅಂದಾಜು ಮಾಡಬೇಕಾಗುತ್ತೆ. ಸಂಪನ್ಮೂಲಗಳ ಸಮರ್ಪಕ ಬಳಕೆ. ನಾವು ಸಂಪನ್ಮೂಲಗಳನ್ನು ಸರಿಯಾಗಿ ಪೂರ್ತಿಯಾಗಿ ಅವುಗಳನ್ನು ಸಿಕ್ಕಂಥ ಅದು ಹಣಕಾಸಿನ ಮೂಲ ಇರ್ಬೋದು, ಅದು ಕಚ್ಚಾ ವಸ್ತು ಇರ್ಬೋದು, ಅದು ಶ್ರಮ ಅಂದರೆ ಕೆಲಸಗಾರರು ಇರ್ಬೋದು, ಕೌಶಲ್ಯ ಕಾರ್ಮಿಕರು ಇರ್ಬೋದು, ಅಥವಾ ಸ್ಥಳ ಇರ್ಬೋದು, ಯಂತ್ರೋಪಕರಣ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಯಾವುದನ್ನಾದರೂ ನಾವು ಪೂರ್ತಿಯಾಗಿ ಸಮರ್ಪಕವಾಗಿ ಬಳಸಬೇಕಾಗುತ್ತೆ. ತಂತ್ರಜ್ಞಾನದ ಬಳಕೆ. ನಾವು ಉದ್ಯಮದಲ್ಲಿ ತಂತ್ರಜ್ಞಾನವನ್ನು ಬಳಸದೇ ಇದ್ದರೆ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಮತ್ತು ವೆಚ್ಚವೂ ಕೂಡ ಇದರಿಂದ ಹೆಚ್ಚಾಗುತ್ತೆ. ಆದ್ದರಿಂದ ತಂತ್ರಜ್ಞಾನವನ್ನು ಬಳಸಬೇಕಾಗುತ್ತೆ. ತ್ವರಿತ ನಿರ್ಣಯ. ಸೊ ಉದ್ಯಮ ಈಗಿನ ಆಧುನಿಕ ಉದ್ಯಮಗಳಲ್ಲಿ ಬದಲಾವಣೆ ಕೂಡ ವೇಗವಾಗಿ ನಡೆಯುತ್ತೆ. ಆದ್ದರಿಂದ ನಾವು ಮಾರುಕಟ್ಟೆಗೆ ತಕ್ಕಂತೆ ಬದಲಾವಣೆಗೊಳ್ಳೋದಕ್ಕೋಸ್ಕರ ತ್ವರಿತವಾಗಿ ನಮ್ಮ ಉದ್ಯಮದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವಷ್ಟು ನಮಗೆ ಶಕ್ತಿ ಇರಬೇಕು, ಅಥವಾ ಅಷ್ಟು ಜ್ಞಾನ ನಮ್ಮಲ್ಲಿ ಇರಬೇಕು. ಬಂಡವಾಳ. ಸೊ ಬಂಡವಾಳದ ಮೂಲಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನಮ್ಮ ಒಂದು ಉದ್ಯಮಕ್ಕೆ ಎಲ್ಲೆಲ್ಲಿಂದ ಹಣಕಾಸು ಸಿಗುತ್ತದೆ ಮತ್ತು ಎಷ್ಟು ಹಣಕಾಸಿನ ಅವಶ್ಯಕತೆ ಇದೆ, ಅದನ್ನು ನಾವು ಹೇಗೆ ಪಡಿಬೋದು, ಯಾವ್ಯಾವ ಮಾರುಕಟ್ಟೆಯಿಂದ ನಾವು ಹಣವನ್ನು ಹೊಂದಿಸ್ಬೋದು ಅನ್ನೋದು ನಮಗೆ ತಿಳುವಳಿಕೆ ಇರಬೇಕಾಗುತ್ತೆ ಉದ್ಯಮ ಮಾಡುವಂಥ ವ್ಯಕ್ತಿಗೆ. ನಮ್ಯತೆ. ಸೊ ಉದ್ಯಮಶೀಲ ವ್ಯಕ್ತಿಯು ಮಾರುಕಟ್ಟೆಯಲ್ಲಿ ಸಮಾಜದೊಂದಿಗೆ, ಕೆಲಸಗಾರರೊಂದಿಗೆ, ಗ್ರಾಹಕರೊಂದಿಗೆ ಹಾಗೂ ಹೂಡಿಕೆದಾರರೊಂದಿಗೆ ನಮ್ಯತೆಯಿಂದ ಮೃದು ಸ್ವಭಾವವನ್ನು ಹೊಂದಿರಬೇಕಾಗುತ್ತದೆ.
ಆತ್ಮವಿಶ್ವಾಸ. ಉದ್ಯಮವನ್ನು ಮಾಡುವಂಥ ವ್ಯಕ್ತಿಗೆ ತನ್ನಲ್ಲಿ ತಾನಿಗೆ ಸ್ವಾತಂತ್ರ್ಯವಾದ ಆತ್ಮವಿಶ್ವಾಸ ಮತ್ತು ನಂಬಿಕೆ ಇರಬೇಕು. ತಾನು ಮಾಡುವಂಥ ಉದ್ಯೋಗದಲ್ಲಿ ತನಗೆ ನಂಬಿಕೆ ಇರಬೇಕು. ದೂರದೃಷ್ಟಿ. ಮುಂದಾಗಬಹುದಾದಂಥ ಲಾಭಗಳಿರ್ಬೋದು, ನಷ್ಟಗಳಿರ್ಬೋದು, ಮಾರುಕಟ್ಟೆ ಬದಲಾವಣೆಗಳಿರ್ಬೋದು, ತಂತ್ರಜ್ಞಾನದ ಬದಲಾವಣೆ ಇರ್ಬೋದು. ಸೊ ಅದನ್ನು ನಾವು ಮೊದಲೇ ಮುನ್ನಂದಾಜು ಮಾಡುವಂಥ ನಮ್ಮ ಕೌಶಲ್ಯತೆ ಇರಬೇಕು. ಅದೇ ದೂರದೃಷ್ಟಿ. ಪ್ರೇರಣೆ ಮತ್ತು ತರಬೇತಿ. ಯಾವಾಗಲೂ ಉದ್ಯಮಶೀಲ ವ್ಯಕ್ತಿ ನಿರಂತರವಾಗಿ ಕಲಿಕೆಯನ್ನು ನಡೆಸಬೇಕಾಗತ್ತೆ. ಸೊ ಯಶಸ್ವಿ ಉದ್ಯಮಶೀಲನೇ ಇರಲಿ ಅಥವಾ ಈಗ ನಡೆಸ್ತಿರುವಂಥ ಬಿಸ್ನೆಸ್ ಇರಲಿ, ತರಬೇತಿ ಅವಶ್ಯಕತೆ ಇದ್ದೇ ಇರುತ್ತದೆ ಮತ್ತು ಇದಕ್ಕೆ ಪ್ರೇರಣೆ ಕೂಡ ಅವಶ್ಯಕವಾಗಿರುತ್ತದೆ. ಉದ್ಯಮದ ಪ್ರಾಜೆಕ್ಟ್ ತಯಾರಿಕೆ ಅಂದರೆ ಎಷ್ಟು ವೆಚ್ಚ ಆಗುತ್ತೆ, ಎಷ್ಟು ಬೆಲೆ ನಿಗದಿಪಡಿಸಬೇಕು, ಎಷ್ಟು ಲಾಭ, ಇವೆಲ್ಲವದರ ಅಂದರೆ ಮಾರುಕಟ್ಟೆ ಹೇಗಿದೆ, ಮಾರುಕಟ್ಟೆಯಲ್ಲಿ ಎಷ್ಟು ಗ್ರಾಹಕರಿದ್ದಾರೆ, ಎಷ್ಟು ಗ್ರಾಹಕರನ್ನು ನಾವು ರೀಚ್ ಆಗಬೇಕು, ಇವೆಲ್ಲದರ ಕುರಿತು ವರದಿಯನ್ನು ತಯಾರಿಸಬೇಕಾಗತ್ತೆ. ಸೊ ಇಲ್ಲೇನು ಕೊಟ್ಟಿದ್ದೀನಿ ಇಷ್ಟು ಪಾಯಿಂಟು ನೀವು ಯಾವುದೇ ಲಕ್ಷಣ ಕೇಳಿದ್ರು ಕೂಡ ಇವುಗಳನ್ನು ಬರೆದು ಔಟ್ ಆಫ್ ಔಟ್ ನೀವು ಸ್ಕೋರ್ನ ಮಾಡ್ಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗೋಣ.